ಹಲೋ ವೆಲ್ಕಮ್ ಬ್ಯಾಕ್ ಟು ಜೆಕೆರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 8th ಕ್ಲಾಸ್ಗೆ ಸಂಬಂಧಿಸಿದಂತೆ 8th ಕ್ಲಾಸ್ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ 5 ಮಹಾತ್ಮ ಗಾಂಧಿ ಬಗ್ಗೆ ಮಕ್ಕಳೇ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ಏನು ಕೊಟ್ಟಿದ್ದೀನಿ ಅಂದ್ರೆ ಮಹಾತ್ಮ ಗಾಂಧಿಯವರ ಒಂದು फैमिली ट्री ಕೊಟ್ಟಿದ್ದೀನಿ ಅಂದ್ರೆ ಅದಕ್ಕೆ ವಂಶಾವಳಿ ಅಂತ ಕರಿತೀವಿ. सो उनके पिता का नाम था करमचंद उत्तम चंद गांधी और उनके माता का नाम था पुतली भैया. गांधी जी के माता और पिता है. पतियों को 4 संतानें थी जिसमें मोहनदास करमचंद्र गांधी सबसे बड़े वाले उनके संतान थी. उसके बाद आते हैं लक्ष्मीदास करमचंद गांधी, उसके बाद आते हैं करसन दास करमचंद गांधी. फिर उनकी एक बहन भी थी रालिता बहन करमचंद गांधी नामक एक बहन भी थी. ಹೀಗೆ ಇವರಿಗೆ ಮಕ್ಕಳೇ 4 ಜನ ಮಕ್ಕಳಿದ್ರು ಇವರ ತಂದೆ ತಾಯಿಯವರಿಗೆ. ಅದರಲ್ಲಿ ದೊಡ್ಡವರು ಯಾರು ಅಂದ್ರೆ ಮೋಹನ್ದಾಸ್ करमचंद्र ಗಾಂಧಿ ಅವರು. ಸೊ ಬನ್ನಿ ಇಲ್ಲೆಲ್ಲ ನೀವು ಇದನ್ನ ಒಂದ್ಸಲ ನೋಡ್ಕೊಳ್ಳಿ. ಪ್ರಶ್ನೆಗಳತ್ತ ಸಾಗೋಣ. ಪ್ರಶ್ನೆ 1 है एक वाक्य में उत्तर लिखे. ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೀರಿ ಅಂತಿದೆ. ಮೊದಲನೇ ಪ್ರಶ್ನೆಯನ್ನ ನೋಡುವುದಾದ್ರೆ सारे देश ने गांधी जी को क्या माना ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका सही उत्तर होगा सारे देश ने ಗಾಂಧಿ ಜಿ ಕೋ ರಾಷ್ಟ್ರಪಿತ ಮಾನಾ ಹೈ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಇನ್ನು ಎರಡನೇ ಪ್ರಶ್ನೆಯನ್ನ ನೋಡುವುದಾದ್ರೆ ಭಾರತ್ ಕಿಸ್ಕೆ ಪ್ರಯತ್ನ ಸೆ ಆಜಾದ್ ಹುವಾ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका सही उत्तर होगा ಭಾರತ್ ಮಹಾತ್ಮ ಗಾಂಧಿ ಜಿ ಕಿ ಪ್ರಯತ್ನ ಸೆ ಆಜಾದ್ ಹುವಾ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಇನ್ನು ಪ್ರಶ್ನೆ 3 ನೋಡುವುದಾದ್ರೆ ಪ್ರಶ್ನೆ 3 है ಗಾಂಧಿ ಜಿ ಕಿಸ್ಕಿ ಮೂರ್ತಿ ಥೆ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका सही उत्तर होगा ಗಾಂಧಿ ಜಿ त्याग और तपस्या के मूर्ति थे ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. प्रश्न 4 देखेंगे गांधी जी का स्वभाव कैसा था ಅಂತ ಕೇಳಲಾಗಿದೆ. जिसका उत्तर है ಗಾಂಧಿ ಜಿ ಶರ್ಮಿಲೆ ಸ್ವಭಾವ के थे ಎನ್ನುವಂಥದ್ದು ಉತ್ತರವನ್ನ ಬರಿಬೇಕು. ಪ್ರಶ್ನೆ 5 ನೋಡುವುದಾದ್ರೆ शिक्षा विभाग के अधिकारी स्कूल क्यों आए ಅಂತ ಕೇಳಲಾಗಿದೆ. जिसका उत्तर होगा शिक्षा विभाग के अधिकारी स्कूल को निरीक्षण करने के लिए आए ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. प्रश्न 6 देखेंगे. प्रश्न 6 ನೋಡುವುದಾದ್ರೆ ಗಾಂಧಿ के भाई ने कितने रुपए कर्ज लिए थे ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर होगा ಗಾಂಧಿ के भाई ने 25 रुपए कर्ज लिए थे ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. प्रश्न 7 देखेंगे. प्रश्न 7 है गांधी जी ने पिता से क्या मांगी ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका सही उत्तर होगा ಗಾಂಧಿ जी ने पिता से सजा मांगी ಎನ್ನುವಂತ ಶಿಕ್ಷೆಯನ್ನ ಕೇಳ್ತಾರೆ. ಏನನ್ನ ಕೇಳ್ತಾರೆ ಮಕ್ಕಳೇ? ಶಿಕ್ಷೆಯನ್ನ ಅವರು ತನ್ನ ತಂದೆಯಿಂದ ಕೇಳ್ತಾರೆ. ಮುಖ್ಯ ಪ್ರಶ್ನೆ 2 ನೋಡುವುದಾದ್ರೆ 2-3 वाक्यों में उत्तर लिखिए ಅಂತ ಕೊಡಲಾಗಿದೆ. पहला प्रश्न है ಮೊದಲನೇ ಪ್ರಶ್ನೆ ನೋಡುವುದಾದ್ರೆ गांधी जी पर नाटकों का क्या प्रभाव पड़ा ಅಂತ ಕೇಳಲಾಗಿದೆ. जिसका सही उत्तर हम लिखेंगे पॉइंट्स ರೂಪದಲ್ಲಿ ಬರೀಬೇಕು. गांधी जी ने श्रवण पितृभक्ति नाटक पढ़कर उन्होंने निश्चय किया कि उन्हें भी श्रवण कुमार जैसा बनना चाहिए. ಇಲ್ಲಿ ಕಿ ಆದ್ಮೇಲೆ ಇಲ್ಲಿ उन्हें भी ಅಂತ ತಾವುಗಳು ಮಕ್ಕಳೇ ಬರೀರಿ. उन्हें भी श्रवण कुमार जैसा बनना चाहिए. ಎರಡನೇ ಪಾಯಿಂಟ್ ಅನ್ನ ನೋಡುವುದಾದ್ರೆ हरिश्चंद्र नाटक देखकर उन्होंने सोचा कि हरेक को हरिश्चंद्र की तरह संकट सहकर भी सच्चाई का पालन करना चाहिए ಎನ್ನುವಂತದನ್ನ ಎರಡನೇ ಪಾಯಿಂಟ್ ಅನ್ನ ಬರೀಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಬರೀಬೇಕು ಅಂದ್ರೆ इन नाटकों का प्रभाव यह हुआ कि गांधी जी को इन नाटकों ने बचपन में सत्य प्रेमी बनाया और आगे उन्हें सत्य तपस्वी बनाया ಎನ್ನುವಂತ ಉತ್ತರವನ್ನ ಮಕ್ಕಳೇ ತಾವುಗಳು ಬರೀಬೇಕು. ಇದರಲ್ಲಿ ಎರಡನೇ ಪ್ರಶ್ನೆಯನ್ನ ನೋಡುವುದಾದ್ರೆ ಗಾಂಧೀಜಿ ಕಿ ಸತ್ಯ ಪ್ರಿಯತಾ ಕಹಾ ಸೆ ಶುರು ಹುಯಿ ಕೈಸೆ. ಗಾಂಧೀಜಿಯವರ ಸತ್ಯ ಪ್ರಿಯತೆ ಹೇಗೆ ಪ್ರಾರಂಭವಾಯಿತು ಅಂತ ಮತ್ತು ಯಾವಾಗನಿಂದ ಪ್ರಾರಂಭವಾಯಿತು ಹೇಗೆ ಶುರುವಾಯಿತು ಅಂತ ಕೇಳಿದರೆ ಅದನ್ನು ಕೂಡ ಪಾಯಿಂಟ್ಸ್ ರೂಪದಲ್ಲಿ ಬರಬೇಕು. ಮೊದಲನೇ ಪಾಯಿಂಟ್ ಅನ್ನು ನೋಡುವುದಾದ್ರೆ एक दिन की बात है शिक्षा विभाग के अधिकारी स्कूल के निरीक्षण के लिए आए. उन्होंने अंग्रेजी के 5 शब्द लिखवाए. उनमें एक शब्द था कैटल. ಎರಡನೇ ಪಾಯಿಂಟ್ ಅನ್ನ ನೋಡುವುದಾದ್ರೆ बालक गांधी ने इसके हिज्जे गलत लिखे. अध्यापक ने इशारे से समझाया कि दूसरे लड़के के हिज्जे देखकर ठीक कर लो, किंतु गांधी ने ऐसा नहीं किया. तीसरा पॉइंट अगर हम देखेंगे ಮೂರನೇ ಪಾಯಿಂಟ್ ಅನ್ನ ನೋಡುವುದಾದ್ರೆ हिज्जे की गलती के कारण मोहन को क्या माना गया? बुद्धू माना गया, किंतु उन्हें बुरा न लगा. अंत में उन्हें इस बात की खुशी थी कि उन्होंने चोरी का रास्ता नहीं अपनाया. उनकी सत्य प्रियता यहीं से शुरू हुई जिसने उन्हें आगे महात्मा बनाया ಎನ್ನುವಂತದನ್ನು ಇಷ್ಟು ಪಾಯಿಂಟ್ಗಳು ಮಕ್ಕಳೇ ತಾವುಗಳು ಬರೀಬೇಕು. प्रश्न 3 देखेंगे
पिता से ಗಾಂಧಿ जी के माफी मांगने के प्रसंग का वर्णन कीजिए ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ಪಾಯಿಂಟ್ಸ್ ರೂಪದಲ್ಲಿ ಕೆಳಗಡೆ ಕೊಡಲಾಗಿರುವಂತ ಪಾಯಿಂಟ್ಸ್ ಗಳ ರೂಪದಲ್ಲಿ ಬರೀಬೇಕು. पहला पॉइंट है गांधी जी के भाई ने 25 रुपया कर्ज लिया था. हाथ के सोने के कड़े से 1 तोला सोना काटकर कर्ज चुकाया गया. गांधी को चोरी के काम से बहुत दुख हुआ. नेक्स्ट पॉइंट ಏನ್ ಬರೀಬೇಕು ಅಂದ್ರೆ उन्होंने निश्चय किया कि भविष्य में कभी चोरी नहीं करूंगा. पिता से माफी मांगने की बात सोची. नेक्स्ट पॉइंट ಏನ್ ಬರೀಬೇಕು ಅಂದ್ರೆ पिता के सामने जाने की हिम्मत न हुई. सारी घटना पत्र में लिखकर गांधी ने पिता से सजा मांगी. उसके बाद में लास्ट पॉइंट हमें लिखना है. इसके बाद ಗಾಂಧಿ ಜಿ ನೆ ಹಮೇಶಾ ಕೆ ಲಿಯೆ ಚೋರಿ ಕಿ ಆದತ್ ಛೋಡ್ ದಿ ಎನ್ನುವಂಥದ್ದನ್ನ ಮಕ್ಕಳ ಇಷ್ಟು ಪಾಯಿಂಟ್ ಅನ್ನ ತಾವುಗಳು ಬರೀಬೇಕು. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 3 देखेंगे. ಅನುರೂಪತಾ ಶಬ್ದ ಲಿಖಿಯೆ. ಇಲ್ಲಿ ಅನುರೂಪ ಅಂದ್ರೆ ಈ ಒಂದು ಶಬ್ದ ಮೊದಲನೇ ಶಬ್ದ ಹಾಗೂ ಎರಡನೇ ಶಬ್ದದ ನಡುವೆ ಇರುವಂತ ಏನನ್ನ ನೋಡ್ಬೇಕಂದ್ರೆ ಸಂಬಂಧವನ್ನ ನೋಡಬೇಕು. ಏನನ್ನ ಕೊಡಲಾಗಿದೆ ಸಂಬಂಧವನ್ನ ನೋಡ್ಕೋಬೇಕು. ಏನ್ ಕೊಡಲಾಗಿದೆ ಅದರ ನಡುವೆ ಸಂಬಂಧ. ಅದೇ ತರ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನ ಮಕ್ಕಳೇ ಇಲ್ಲಿ ತಾವುಗಳು ಬರೀಬೇಕು. ಇಲ್ಲಿ ಮೊದಲನೇ ಪ್ರಶ್ನೆ ನೋಡುವುದಾದ್ರೆ ಶ್ರವಣ ಪಿತೃಭಕ್ತಿ. ಸೊ ಈ ನಾಟಕ ಏನೇನ ನಮಗೆ ಕಲಿಸಿಕೊಡ್ತದೆ? ಪಿತೃಭಕ್ತಿಯನ್ನ ಕಲಿಸಿಕೊಡ್ತದೆ. ಹರಿಶ್ಚಂದ್ರ ನಾಟಕ ಸತ್ಯವಾದಿತವನ್ನ ಕಲಿಸಿಕೊಡ್ತದೆ. ಪ್ರಶ್ನೆ 2 देखेंगे. ಮಾಫಿ ಕ್ಷಮ. ಸೊ ಇಲ್ಲಿ ಮೊದಲ ಎರಡು ಪದಗಳ ಸಂಬಂಧ ಏನಿದೆ ಮಕ್ಕಳೇ? ಮಾಫಿ ಕ್ಷಮ ಅಂದ್ರೆ ಸಮಾನಾರ್ಥಕ ಶಬ್ದವನ್ನ ಕೊಡಲಾಗಿದೆ. ಸೊ यहाँ पर दंड इसका समानार्थक शब्द होगा सजा. प्रश्न 3 देखेंगे. तिरंगा झंडा राष्ट्र ध्वज. तिरंगा ध्वज ನಮ್ಮ ರಾಷ್ಟ್ರ ಧ್ವಜವನ್ನು सूचिसिद्रे गांधी जी क्या है? हमारे राष्ट्रपिता हैं. सच्चाई सम्मान है और चोरी क्या है? अपमान है. देखेंगे स्त्रीलिंग शब्द लिखिए. ಸ್ತ್ರೀಲಿಂಗ ಶಬ್ದವನ್ನ ಬರೀಬೇಕಾಗಿರುವಂತದ್ದು. ಸೊ ಇಲ್ಲೆಲ್ಲ ಕೊಟ್ಟಿರುವಂತವುಗಳು ನಿಮಗೆ ಪುಲ್ಲಿಂಗ ಶಬ್ದವನ್ನ ಕೊಡಲಾಗಿದೆ. ಅದರ ಸ್ತ್ರೀಲಿಂಗ ರೂಪ ಮುಂದೆ ಕೊಡಲಾಗಿದೆ. ಪಿತಾ, ಮಾತಾ, ಬಾಲಕ್, ಬಾಲಿಕಾ, ಪುರುಷ್, ಸ್ತ್ರೀ, ಲಡ್ಕಾ, ಲಡ್ಕಿ. ಪ್ರಶ್ನೆ 5 देखेंगे. ಮುಖ್ಯ ಪ್ರಶ್ನೆ 5 ನೋಡುವುದಾದ್ರೆ ಬಹುವಚನ ಶಬ್ದ ಲಿಖಿಯೆ. ಬಹುವಚನ ಶಬ್ದವನ್ನ ಬರೀರಿ ಅಂತ ಕೊಟ್ಟಿದ್ದಾರೆ. ಮೂರ್ತಿ. ಮೊದಲನೇದಾಗಿ ನೋಡುವುದಾದ್ರೆ ಏಕವಚನ ಶಬ್ದವು ಯಾವಾಗ ಈ ಕಾರಾಂತದಿಂದ ಕೊನೆಗೊಳ್ತದ. ಸೊ ಇಲ್ಲಿ ಮೂರ್ತಿ ಈ ಕಾರಾಂತದಿಂದ ಕೊನೆಗೊಳ್ತದ. ಅದನ್ನ ಬಹುವಚನ ರೂಪದಲ್ಲಿ ಮಾಡಬೇಕು ಅಂದ್ರೆ ಮಕ್ಕಳೇ ಇಯಾ ಪ್ರತ್ಯಯವನ್ನ ಹಚ್ಚಬೇಕು. ಏನ್ ಹಚ್ಚಬೇಕು ಮಕ್ಕಳೇ? ಇಯಾ ಪ್ರತ್ಯಯವನ್ನ ಹಚ್ಚಬೇಕು. ಅಂದ್ರೆ ಅದು ಏನಾಗ್ತದೆ? ಮೂರ್ತಿಯ ಆಗ್ತದೆ. ಏನಾಗ್ತದೆ ಮಕ್ಕಳೇ? ಮೂರ್ತಿಯ. और ऊपर लगती है हमारे यहाँ पर चंद्रबिंदु. ಮೂರ್ತಿ ಮೂರ್ತಿಯ. ಅದೇ ತರ ಇಶಾರಾ ಇಶಾರೆ. ಯಾವಾಗ ರಾ ಎನ್ನುವಂಥದ್ದು ಆ ಕಾರಾಂತದಿಂದ ಕೊನೆಗೊಳ್ತದ ಅದನ್ನ ನಾವು ಬಹುವಚನ ರೂಪ ಮಾಡಬೇಕು ಅಂದ್ರೆ ಏ ಕಾರಾಂತವನ್ನ ಹಚ್ಚಬೇಕಾಗ್ತದೆ. ಸೊ ಇಲ್ಲಿ ನೋಡುವುದಾದ್ರೆ ಇಶಾರಾ ಇಶಾರೆ, ಹಿಜ್ಜಾ ಹಿಜ್ಜೆ, ಗಲ್ತಿ ಗಲ್ತಿಯ, ಲಡ್ಕಾ ಲಡ್ಕೆ. ಪ್ರಶ್ನೆ 6 देखेंगे. ಪ್ರಶ್ನೆ 6 ನೋಡುವುದಾದ್ರೆ ವಿಲೋಮ ಶಬ್ದ ಲಿಖಿ ಅಂತ ಕೊಡಲಾಗಿದೆ. ವಿಲೋಮ ಶಬ್ದ ಅಂದ್ರೆ ಮಕ್ಕಳೇ ನಿಮ್ಗೆಲ್ಲರಿಗೂ ಗೊತ್ತು ವಿರುದ್ಧ ಪದಗಳು ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ವಿರುದ್ಧ ಪದಗಳು. ಆಜಾದ್ ಗುಲಾಂ, ಧರ್ಮ अधर्म, सत्य असत्य, झूठ सच, दिन रात, गलत सही, विश्वास अविश्वास. इसी प्रकार से शर्म बेशर्म, हिंसा अहिंसा. ಪ್ರಶ್ನೆ 7 ನೋಡುವುದಾದ್ರೆ ಸಹಿ ಶಬ್ದ ಪಹಚಾನ್ ಕರ್ ಲಿಖಿಯೆ. ಸೊ ನಿಮಗೆ ಪುಸ್ತಕದಲ್ಲಿ ಮುಂದೆ ಬ್ರಾಕೆಟ್ ಅಲ್ಲಿ ಒಂದು 4 ಶಬ್ದಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾಗಿರುವಂತಹ ಶಬ್ದವನ್ನ ಆರಿಸಿ ಬರಬೇಕಾಗಿರುವಂತದ್ದು ಪುರುಷ. इसका सही शब्द का चुनाव होगा आदमी. बुद्धू मूर्ख, कर्जा ऋण, सोना स्वर्ण, ಇಲ್ಲಿ ಆಂಸು ಆಗಬೇಕು. ಆಂಸು ಅಶ್ರು ಅಂತ ಆಗ್ತದೆ. ಪ್ರಶ್ನೆ 8 देखेंगे. प्रेरणार्थक शब्द लिखिए. प्रेरणार्थक ಶಬ್ದವನ್ನ ಬರೀರಿ ಅಂತ ಮಕ್ಕಳೇ ಕೊಡಲಾಗಿದೆ. तो यहाँ पर जितने भी शब्द दिए गए ಎಲ್ಲ ಶಬ್ದಗಳು ಮಕ್ಕಳು ಏನಪ್ಪಾ ಅಂತಂದ್ರೆ ಇವು ಮೂಲ ಶಬ್ದಗಳು. ಇಲ್ಲಿ ಕೊಟ್ಟಿರುವಂತ ಎಲ್ಲ ಶಬ್ದಗಳು ಪ್ರಥಮ ಪ್ರೇರಣಾರ್ಥಕ. ಇಲ್ಲಿ ಕೊಟ್ಟಿರುವಂತ ಕೊನೆಯದಾಗಿ ಕೊಟ್ಟಿರುವಂತ ಇವುಗಳು ದ್ವಿತೀಯ ಪ್ರೇರಣಾರ್ಥಕ ಶಬ್ದಗಳು ಅಂತ ಕರಿತೀವಿ. ಚಲನ, ಚಲಾನ, ಚಲ್ವಾನ ಎನ್ನುವಂತ ಉದಾಹರಣೆ ಕೊಟ್ಟಿದ್ರು. ಲಿಖನ, ಲಿಖಾನ, ಲಿಖ್ವಾನ, ಕರ್ನ, ಕರಾನ, ಕರ್ವಾನ, ಬನನ, ಬನಾನ, ಬನ್ವಾನ, ಚುಕ್ನ, ಚುಕಾನ, ಚುಕ್ವಾನ. ಈ ತರ ನಾವು ಅದನ್ನ ಏನ್ ಮಾಡ್ತೀವಿ? ಪ್ರಥಮ ಪ್ರೇರಣಾರ್ಥಕ ದ್ವಿತೀಯ ಪ್ರೇರಣಾರ್ಥಕ ಶಬ್ದಗಳನ್ನಾಗಿ ಬರೀತೀವಿ. ನಾವು देखेंगे ಸಹಿ ಅರ್ಥ ವಾಲೆ ವಾಕ್ಯ ಬನಾಯಿಯೆ. ಸರಿಯಾಗಿ ಅರ್ಥ ಕೊಡುವಂತ ವಾಕ್ಯಗಳನ್ನ. ಸೊ ಈ ಒಂದು ವಾಕ್ಯ ಏನ್ ಮಾಡಿದ್ದಾರೆ ಅಂದ್ರೆ ಹಿಂದ ಮುಂದೆ ಕೊಟ್ಟಿದ್ದಾರೆ, ಕ್ರಮಾನುಸಾರವಾಗಿ ಕೊಟ್ಟಿಲ್ಲ. ಅದನ್ನ ಕ್ರಮಾನುಸಾರವಾಗಿ ಜೋಡಿಸಿ ಶುದ್ಧ ರೂಪದಲ್ಲಿ ಬರಿಬೇಕು. ಮೊದಲನೇ ಪ್ರಶ್ನೆ ನೋಡಿದರೆ ಮಹಾನ್ ಪುರುಷ್ ಗಾಂಧಿ ತೇ ಮಹಾತ್ಮ. ಸೊ ಅದನ್ನ ಸರಿಯಾಗಿ ಮಹಾತ್ಮ ಗಾಂಧಿ ಮಹಾನ್ ಪುರುಷ್ ತೇ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಕ್ರಮಬದ್ಧವಾಗಿ ಅದನ್ನ ಬರಿಬೇಕು.
ಪ್ರಶ್ನೆ दो देखेंगे वे नहीं कभी बोले झूठ ಅಂತ ಕೊಡಲಾಗಿದೆ. ಸೊ ಇದು ಸರಿಯಾಗಿ ಇಲ್ಲ, ಅದನ್ನು ಸರಿಯಾಗಿ वे कभी झूठ नहीं बोली ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 3 देखेंगे गया माना बुद्धू को मोहन. ಸೊ ಇಲ್ಲಿ ಸರಿಯಾಗಿರುವಂತ ಉತ್ತರವನ್ನ ಇಲ್ಲಿ ಕೊಡಲಾಗಿದೆ. ಮೋಹನ್ ಕೋ ಬುದ್ಧು ಮಾನಾ ಗಯ ಅಂತ ಕ್ರಮಾನುಸಾರವಾಗಿ ಸರಿಯಾಗಿ ಬರೀಬೇಕು. ನಾಲ್ಕನ್ನ ನೋಡುವುದಾದ್ರೆ ಸೋಚಿ ಮಾಂಗ್ನೆ ಬಾತ್ ಕಿ ಸೆ ಪಿತಾ ಮಾಫಿ ಅಂತ ಕೊಡಲಾಗಿದೆ. ಸರಿಯಾಗಿರುವಂತದ್ದು ಪಿತಾ ಸೆ ಮಾಫಿ ಮಾಂಗ್ನೆ ಕಿ ಬಾತ್ ಸೋಚಿ ಅಂತ ತಗೊಳ್ಳು ಬರೀಬೇಕು. ಇನ್ನ ಪ್ರಶ್ನೆ 10 देखेंगे ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿ ಅಂತ ಕೊಡಲಾಗಿದೆ. ನೋಡುವುದಾದ್ರೆ ವೇ ತ್ಯಾಗ್ और ತಪಸ್ಯಾ ಕೆ ಮೂರ್ತಿ ಥಿ ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಅದನ್ನ ಕನ್ನಡದಲ್ಲಿ ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿ ಆಗಿದ್ದರು ಅಂತ ಉತ್ತರವನ್ನ ಬರೀಬೇಕು. ಇನ್ನು ಎರಡನೇ ಪ್ರಶ್ನೆ ನೋಡುವುದಾದ್ರೆ ಬಾಲಕ್ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಶರ್ಮಿಲೆ ಸ್ವಭಾವಕ್ಕೆ ಥೇ ಅಂತ ಕೊಟ್ಟಿದ್ರು. ಅದನ್ನ ಕನ್ನಡದಲ್ಲಿ ಬಾಲಕ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ನಾಚಿಕೆ ಸ್ವಭಾವದವರಾಗಿದ್ದರು ಅಂತ ಬರೀಬೇಕು. ನೋಡುವುದಾದ್ರೆ ಸಚ್ಚಾಯಿ ಕಾ ಪಾಲನ್ ಕರ್ನಾ ಚಾಹಿಯೆ ಅಂತ ಇದೆ. ಸೊ ಅದನ್ನ ನಾವು ಸತ್ಯವನ್ನು ಪಾಲಿಸಬೇಕು ಅಂತ ಕನ್ನಡದಲ್ಲಿ ಬರೀಬೇಕು. ಪ್ರಶ್ನೆ 4 देखेंगे ಗಾಂಧೀಜಿ ಕೆ ಭಾಯಿ ನೆ 25 ರೂಪಾಯಿ ಕರ್ಜಾ ಲಿಯಾ ಥಾ ಅಂತ ಕೊಡಲಾಗಿದೆ. ಸೊ ಅದನ್ನ ನಾವು ಗಾಂಧೀಜಿಯವರ ಸಹೋದರ 25 ರೂಪಾಯಿ ಸಾಲವನ್ನ ಮಾಡಿದ್ದರು ಅಂತ ಬರೀಬೇಕು. ಪ್ರಶ್ನೆ 5 ನೋಡುವುದಾದರೆ ಗಾಂಧೀಜಿ ನೆ ಹಮೇಶಾ ಕೆ ಲಿಯೆ ಚೋರಿ ಕಿ ಆದತ್ ಛೋಡ್ ದಿ ಅಂತ ಹೇಳಲಾಗಿದೆ. ಸೊ ಅದನ್ನ ನಾವು ಕನ್ನಡದಲ್ಲಿ ಬರಿಬೇಕು. ಅಂದ್ರೆ ಗಾಂಧೀಜಿ ಅವರು ಶಾಶ್ವತವಾಗಿ ಕಳ್ಳತನ ಅಭ್ಯಾಸವನ್ನ ಬಿಟ್ಟರು ಅಂತ ಮಕ್ಕಳೇ ತಾವುಗಳು ಇಲ್ಲಿ ಬರಿಬೇಕು. ಸೊ ಮಕ್ಕಳೇ, ಇದಾಗಿತ್ತು 8ನೇ ತರಗತಿಗೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನ. ಸೊ ತಪ್ಪದೇ ತಾವುಗಳು ಜಕೈರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಹಾಗೂ ನಿಮ್ಮ ವಿದ್ಯಾರ್ಥಿಗಳಿಗೆ ಇದನ್ನ ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.